ಕುತೂಹಲದ ಕೇಂದ್ರ ಬಿಂದುವಾಗಿದ್ದ, ಪ್ರತಿಷ್ಠೆಯ ಕಣವಾಗಿದ್ದ ಕುಂದಾನಗರಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಚುನಾವಣೆಗೆ ತೆರೆ ಬಿದ್ದಿದೆ. ಸಾಕಷ್ಟು ಕುತೂಹಲ ಇತ್ತು. ಯಾರು ಗೆದ್ದು ಬೀಗ್ತಾರೆ, ಅಧಿಕಾರದ ಗದ್ದುಗೆಯನ್ನ ಯಾರು ಹಿಡಿತಾರೆ ಅಂತ ಹೇಳಿ. ತೀವ್ರ ಪೈಪೋಟಿಯ ನಡುವೆ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿಯಲ್ಲಿ ಮತ್ತೊಮ್ಮೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ. ತಮ್ಮ ಹಿಡಿತ ಏನು ಅನ್ನೋದನ್ನು ತೋರಿಸಿದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಮುಕ್ತಾಯ. ಜಾರಕಿಹೊಳಿ ಬ್ರದರ್ಸ್ಗೆ ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ. ಅಧ್ಯಕ್ಷ ಸ್ಥಾನದ ಮೇಲೆ ಸವದಿ, ಕತ್ತಿ, ಕಣ್ಣು. ಇಡೀ ರಾಜ್ಯ ರಾಜಕೀಯದ ಗಮನ ಸೆಳೆದಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಈಗ ತೆರೆ ಬಿದ್ದಿದೆ. ಮೊದಲ 7 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ಮಾಡಿಕೊಂಡು ಬೀಗಿದ್ದ ಜಾರಕಿಹೊಳಿ ಸಹೋದರರು ಡಿಸಿಸಿ ಬ್ಯಾಂಕ್ ನಮ್ಮದೇ ಎಂದು ಕಹಳೆ ಊದಿದ್ದಾರೆ. ನಿನ್ನೆ ನಡೆದ ಚುನಾವಣೆಯಲ್ಲಿ ರಾಯಭಾಗದ ಅಪ್ಪಾಸಾಹೇಬ್ ಕುಲಗುಡೆ ಹಾಗೂ ಬೈಲಹೊಂಗಲದ ಮಹಂತೇಶ್ ದೊಡ್ಡಗೌಡರ್ ನಿಪ್ಪಾಣಿಯ ಅಣ್ಣಾಸಾಹೇಬ್ ಜೊಲ್ಲೆ ಗೆದ್ದು ಬೀಗಿದ್ದಾರೆ. ಆ ಮೂಲಕ ಬಹುಮತ ಸಾಬೀತಿಗೆ ಬೇಕಾದ ಅಂಕಿಯನ್ನ ಜಾರಕಿಹೊಳಿ ಸಹೋದರರು ತಲುಪಿದ್ದಾಗಿದೆ. ತಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಸುವುದರಲ್ಲಿ ಜಾರಕಿಹೊಳಿ ಸಹೋದರರು ಗೆದ್ದಿದ್ದು ಡಿಸಿಸಿ ಬ್ಯಾಂಕ್ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು 7 ಸ್ಥಾನಗಳೊಂದಿಗೆ ಈಗ ಇನ್ನೂ 3 ಸ್ಥಾನಗಳನ್ನು ಪಡೆದುಕೊಳ್ಳುವುದರ ಮೂಲಕ ಬೆಳಗಾವಿ ರಾಜಕಾರಣದಲ್ಲಿ ನಾವೇ ಕಿಂಗ್ ಎಂದು ಮತ್ತೆ ಸಾಬೀತುಪಡಿಸಿದ್ದಾರೆ. 7 ಸ್ಥಾನಗಳಲ್ಲಿ ನಾವು 4 ಸ್ಥಾನಗಳನ್ನ ಗೆದ್ದಿದ್ದೀವಿ. ರಾಮದುರ್ಗದಲ್ಲಿ ಗೆಲ್ಲಬೇಕಾಗಿತ್ತು, ಒಂದು ಸೋತಿದ್ವಿ. 2 ಮಾತ್ರ ಮುಂಚೆನೇ ನಾವು ಹುಕ್ಕೇರಿ ಮತ್ತು ಅಥಣಿಯಲ್ಲಿ ಕೂಡ ನಾವು ಯಾವುದೇ ಸ್ಪರ್ಧೆ ಹೊಂಟಿರಲಿಲ್ಲ. ಹುಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ವಿ, ರಾಮದುರ್ಗದಲ್ಲಿ ಮಾಡಿದ್ವಿ, ಅಲ್ಲಿ 2 ಮಾತ್ರ ನಾವು ಸೋತಿದ್ವಿ. 4ನೇ ಚುನಾವಣೆಯಲ್ಲಿ ಗೆದ್ದಿದ್ವಿ. ಇದು ಮುಂಚೆ ಆದಂಥ ಎಲ್ಲ 9 ಸೀಟ್ಗಳು ಕೂಡ ಅದರ ನಮ್ಮಪರವಾಗಿದೆ ಅಂತ ಹೇಳಿದ್ವಿ. ಇವತ್ತು ಕೂಡ ಅವರು ನಮ್ಮಪರವಾಗಿದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ, ನಮ್ಮದೇ ಆಡಳಿತ ಅಂತ ಹೇಳಿದ್ದೀವಿ. ಆ ರೀತಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಪರವಾಗಿ ಇದೆ. ಕಳೆದ 4 ತಿಂಗಳಿನಿಂದ ನಡೆಯುತ್ತಿದ್ದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬ್ಯಾಂಕ್ನ 16 ನಿರ್ದೇಶಕರ ಚುನಾವಣೆಯಲ್ಲಿ 9 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದು 7 ಕ್ಷೇತ್ರಗಳಿಗೆ ಭಾನುವಾರ ಮತದಾನ ನಡೆದು ಫಲಿತಾಂಶ ಪ್ರಕಟವಾಗಿದೆ. ಮಾನ್ಯ ನ್ಯಾಯಾಲಯದ ಆದೇಶದಂತೆ 4 ಕ್ಷೇತ್ರಗಳಾದ ಕಿತ್ತೂರು, ನಿಪ್ಪಾಣಿ, ಹುಕ್ಕೇರಿ ಹಾಗೂ ಬೈಲಹೊಂಗಲ ಕ್ಷೇತ್ರದ ಫಲಿತಾಂಶ ತಡೆಹಿಡಿಯಲಾಗಿದೆ. ಕ್ಷೇತ್ರದ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಒಂದು ಪ್ರೀತಿ, ಅವರೆಲ್ಲರ ಆಶೀರ್ವಾದದಿಂದ ಬಹಳ ದೊಡ್ಡ ಅಂತರದಿಂದ ಇವತ್ತು ನಮಗೆ ಗೆಲ್ಲಿಸಿದ್ದಾರೆ. ಒಂದು ಪರೀಕ್ಷೆ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಪ್ರಯೋಗ. ಈಗ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. 15 ಜನ ಏನು ಅನ್ನುವಂಥದ್ದು ಇವತ್ತು ತೋರಿಸ್ಕೊಡು. 125 ಮತದಾನ ಆದಂಥ ಸಂದರ್ಭದಲ್ಲಿ ಕೇವಲ ವಿರೋಧದವರಿಗೆ 3 ಮತಗಳು ಬಿದ್ದಿದ್ದಾವೆ. ನನ್ನ ನಿರೀಕ್ಷೆ ಏನಿತ್ತು, ನನ್ನ ನಿರೀಕ್ಷೆ ಪ್ರಕಾರ 122 ಜನ ನನಗೆ ಮತಗಳನ್ನು ಹಾಕಿ ಬಹಳ ದೊಡ್ಡ ಅಂತರದಿಂದ ಗೆಲ್ಲಿಸಿದೆ. ಸ್ವಾಭಿಮಾನ ಅನ್ನೋದಕ್ಕಿಂತಲೂ ಕ್ಷೇತ್ರದ ಜನ ಮನೆ ಮಗ ಅಂತೇಳಿ ನನ್ನನ್ನು ಅಪ್ಕೊಂಡಿದ್ದಾರೆ, ಅದನ್ನು ಮುಂದುವರಿಸಿದೆ. ಜಾರಕಿಹೊಳಿ ಸಹೋದರರು ಮಾತ್ರವಲ್ಲದೆ ಕಾಗವಾಡದಿಂದ ಸ್ಪರ್ಧಿಸಿದ್ದ ರಾಜು ಕಾಗೆ ಅವಿರೋಧ ಆಯ್ಕೆಯಾಗಿದ್ದು ನಿನ್ನೆ ಅಥಣಿ ಶಾಸಕ ಹಾಗೂ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಗೆದ್ದು ಬೀಗಿದ್ದಾರೆ. ಅಲ್ಲದೆ ರಮೇಶ್ ಕತ್ತಿಯೂ ಸಹ ತಮ್ಮ ವರಸೆ ತೋರಿಸಿದ್ದು ಹುಕ್ಕೇರಿಯಿಂದ ಅವರೂ ಸಹ ಆಯ್ಕೆಯಾಗಿದ್ದಾರೆ. ಇನ್ನು ರಾಮದುರ್ಗದಿಂದ ಅಶೋಕ್ ಪಟ್ಟಣ್ ಅವರ ಸಹಕಾರ ಪಡೆದು ಮಲ್ಲಣ್ಣ ಯಾದವಾಡ ಗೆದ್ದು ಬೀಗಿದ್ದಾರೆ. ಈ ವೇಳೆ ಮಾತನಾಡಿದ ಸವದಿ, ನನ್ನ ಲೆಕ್ಕಾಚಾರ ತಪ್ಪಾಗಿಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವರೇ ಆಗ್ತಾರೆ ಎನ್ನುವುದರ ಮೂಲಕ ಜಾರಕಿಹೊಳಿ ಸಹೋದರರಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ. ಇದಕ್ಕೆ ಬಾಲಚಂದ್ರ ಜಾರಕಿಹೊಳಿಯವರು 50 ಕೋಟಿ ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರು ಲಿಂಗಾಯತರೇ ಆಗ್ತಾರೆ, ಅವರು ನಾವು ಸೂಚಿಸಿದವರೇ ಆಗ್ತಾರೆ ಎಂದು ಬಾಲಚಂದ್ರ ಜಾರಕಿಹೊಳಿ ಸವಾಲು ಎಸೆದಿದ್ದಾರೆ. ಇದಕ್ಕೆ ಸೋತ್ರೆ ಮನೆ ಮಠ ಮಾರಿಕೊಂಡು ನಾನು ಸವದಿ ಅವರಿಗೆ ಹಣ ಕೊಡ್ತೀನಿ, ಅವರು ಏನ್ ಮಾಡ್ತಾರೆ ಕೇಳಿ ಅಂತ ಸವಾಲು ಹಾಕಿದ್ದಾರೆ. ನಾ 50 ಕೋಟಿ ಬೆಟ್ಟಿಂಗ್ ಕಟ್ತಾನೆ, ಲಕ್ಷ್ಮಣ್ ಸವದಿ ಅವರು ಕಟ್ಟಬೇಕು. ಅವ್ರದ್ದು ಅಧ್ಯಕ್ಷ ಆದರೆ ನಂದು ಏನೋ ಮಾರಿ ಕೇಸ್ ಕೊಟ್ಟು ಬಿಡ್ತಾನೆ. ಅವ್ರದ್ದು ಆಗಿಲ್ಲ, ಅವ್ರು ನನಗೆ 50 ಕೋಟಿ ಕೊಡಬೇಕು. ನೀವೇ ನೋಡು, ಹೋಗಿ ಯಾರು ಪಂಚಮಿ ಮಾಡ್ತಾರೆ ಮಾಡಿ ಓಪನ್ ಈಗ ಅವ್ರ ಅಧ್ಯಕ್ಷ ಮಾಡ್ಕೋತಂತ ಹೇಳ್ತಾರಲ್ಲ, ಅಷ್ಟವ್ರಿಗಿತ್ತಂದ್ರೆ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದಿದ್ದು ಈಗ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಕಸರತ್ತು ಎಲ್ಲರ ಮುಂದಿದೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.